ಗೆಳತಿಯನ್ನ ಮೆಚ್ಚಿಸುವ ಯುವಕರೇ ಈ ಸ್ಟೋರಿಯನ್ನ ತಪ್ಪದೆ ನೋಡಿ. ಹುಡುಗಿಯನ್ನ ಇಂಪ್ರೆಸ್ ಮಾಡುವ ಭರಕ್ಕೆ ಬಿದ್ದ ಜಿದ್ದಿಗೆ ಬಿದ್ದವರಂತೆ ಓಡಾಡುವಂತಹ ಹುಡುಗರು ಈ ಸ್ಟೋರಿಯನ್ನ ನೋಡಲೇಬೇಕು. ಹೀರೋಯಿಸಮ್ ತೋರಿಸಲು ಹೋದ್ರೆ ಅಷ್ಟೇ ಕಥೆ, ನಿಮ್ಮ ಅವಸ್ಥೆ ಗೋವಿಂದ. ಕಾಲೇಜು ವಿದ್ಯಾರ್ಥಿಗಳು ಮತ್ತು ಚುಳು ಚುಳು ಯೌವನದ ಎಲ್ಲಾ ಯುವಕರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಲವ್ ಮಾಡುವಂತಹ ಯಂಗ್ಸ್ಟರ್ಸ್ಗಳು ಕೂಡ ಇದು ಅಬ್ಸರ್ವ್ ಮಾಡಬಹುದಾದಂತಹ ಸ್ಟೋರಿನೇ ಇದು. ಗೆಳತಿಯನ್ನ ಮೆಚ್ಚಿಸೋದಕ್ಕೆ ಸಾಹಸ ಸರ್ಕಸ್ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಜೀವ ಹೋಗ್ಬಿಟ್ಟಾತು. ಗೆಳತಿಯನ್ನ ಮೆಚ್ಚಿಸುವ ಯುವಕರೇ ಈ ಸ್ಟೋರಿಯನ್ನ ನೋಡಬೇಕು ನೀವು. ಹುಡುಗಿ ಏನೋ ಅಂದ್ಲು ಅಂತ ಹೇಳಿ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬಾವಿಗಿಳಿಯುವಂಥದ್ದು, ಕೆರೆಯಲ್ಲಿ ಈಜಾಡುವಂತಹದ್ದು, ಉದ್ದನೆಯ ಮರಕ್ಕೆ ಹೋಗಿ ತುದಿಲ್ ಕೂತ್ಕೊಳ್ಳುವಂತಹದ್ದು, ಈ ಥರದ ಸರ್ಕಸ್ ನೀವು ಮಾಡೋದಕ್ಕೆ ಹೋಗಬೇಡಿ. ಮನೇಲಿ ನಿಮಗಾಗಿ ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಏನೂ ಯೋಚಿಸದೆ ಸುಮ್ಮನೆ ಸರ್ಕಸ್ ಮಾಡಿ ಜೀವ ಕಳ್ಕೋಬೇಡಿ. ಇದು ಫ್ರೀಡಮ್ ಟಿವಿಯ ಕಳಕಳಿಯ ಮನವಿ. ನಿಮ್ಮ ಜೀವನ ಅತ್ಯಮೂಲ್ಯವಾದಂತಹ ಜೀವನ. ಅದು ಒಂದು ಗೆಳತಿ ಮಿಸ್ ಆದರೆ ಮತ್ತೊಂದು ಹೊಸ ಗೆಳತಿಯನ್ನು ಪಡ್ಕೊಬರಬಹುದು. ಆದರೆ ನಿಮ್ಮ ಉಸಿರು ನಿಂತೋದ್ರೆ ಎಲ್ಲಿಂದ ತರ್ತೀರಿ? ಆರ್ಟಿಫಿಷಿಯಲ್ ಎಲ್ಲೂ ಸಿಗಲ್ಲ. ಚೀನಾ ದೇಶದಲ್ಲೂ ಕೂಡ ಆರ್ಟಿಫಿಷಿಯಲ್ ಆತ್ಮಗಳು ಸಿಗೋದಿಲ್ಲ. ಹಾಗಾಗಿ ಗೆಳತಿಯನ್ನು ಮೆಚ್ಚಿಸೋದಕ್ಕೆ ಬಾವಿಗಿಳಿಯುವಂತಹ ಸರ್ಕಸ್ಸು, ಇನ್ನು ಬೆಸ್ಕಾಂ ಅವರು ಹಾಕಿರುವಂಥ ಲೈಟ್ ಕಂಬಕ್ಕೆ ಏರುವಂತಹ ಸರ್ಕಸ್ಸು ನೋಡಿ, ಈ ತರಹದೊಂದು ಅವಾಂತರ ನಾವು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಹೀರೋಯಿಸಮ್ ತೋರಿಸೋದಕ್ಕೆ ಹೋಗಿ ಜೀವವನ್ನು ಕಳ್ಕೊಂಡ ಒಂದು ಪುಣ್ಯಾತ್ಮ ಪ್ರೇಮಿಯನ್ನು ಖುಷಿಪಡಿಸುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಯೋಚಿಸದೆ ಸುಮ್ಮನೆ ಸರ್ಕಸ್ ಮಾಡಿ ಜೀವ ಕಳ್ಕೋಬೇಡಿ. ಆ ದೃಶ್ಯವನ್ನು ಗಮನಿಸಿ. ನಿಮ್ಮ ಜೀವನ ಅತ್ಯಮೂಲ್ಯವಾದಂತಹ ಜೀವನ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ತಂದೆ ತಾಯಂದಿರು ಕಾಯ್ತಾ ಇರ್ತಾರೆ. ಸೊ ಗೆಳತಿ ಹೋದರೆ ಮತ್ತೊಂದು ಗೆಳತಿಯನ್ನು ಹುಡ್ಕೋಬೋದು, ಅಥವಾ ಈ ಗೆಳತಿನೇ ಒಂದಷ್ಟು ದಿವಸಗಳ ನಂತರ ನಿಮಗೆ ಸಿಗಬಹುದು. ಆದರೆ ನಿಮ್ಮ ಜೀವ ಹೋದರೆ ಎಲ್ಲಿಂದ ತರ್ತೀರಿ ಸ್ವಾಮಿ? ತರೋದಕ್ಕೆ ಆಗಲ್ಲ. ಸೊ ಲವ್ನ ಮೆಚ್ಚಿಸಲು ಸಿಂಹದ ಬೋನಿಗೆ ನುಗ್ಗಿದಂತಹ ವ್ಯಕ್ತಿ ಮೆಲ್ಲಗೆ ಬೋನಿನ ಲಾಕ್ ತೆಗೆದು ವಿಡಿಯೋ ರೆಕಾರ್ಡಿಂಗನ್ನು ಮಾಡಿಕೊಳ್ತಾನೆ. ಸಿಂಹದ ಬೋನ್ ಇರುತ್ತೆ. ನಾನು ಆ ಬೋನ್ ಒಳಗೆ ಹೋಗ್ತೀನಿ, ನೋಡ್ತೀಯಾ? ನಾನು ಆ ಬೋನ್ ಒಳಗೆ ಹೋದ್ರೆ ಏನು ಕೊಡ್ತೀಯಾ? ಈ ತರಹ ಸವಾಲುಗಳು ಇರ್ತವೆ ಗೆಳೆಯ ಗೆಳತಿಯ ನಡುವೆ. ಇನ್ನು ಗೆಳತಿ ಹೋಗಿ ನೋಡೋಣ ಅಂದಿರ್ತಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಹದ ಬೋನಿಗೆ ಹೋಗಿದ್ದಾನೆ ಯುವಕ. ಲವರ್ನ ಮೆಚ್ಚಿಸಲು ಸಿಂಹದ ಬೋನಿಗೆ ನುಗ್ಗಿದ ವ್ಯಕ್ತಿ ಗೆಳತಿಯ ಸವಾಲು ಸ್ವೀಕರಿಸಿ ಬೋನಿಗೆ ಹೋದ. ಕೊನೆಗೆ ಸುಡುಗಾಡು ಸೇರ್ಕೊಂಡಿದ್ದಾನೆ. ಮೆಲ್ಲಗೆ ಬೋನಿನ ಲಾಕ್ ತೆಗೆದು ಒಳನು ಸುಳಿದ. ಗೆಳತಿಗೆ ಸರ್ಪ್ರೈಸ್ ಕೊಡಲು ಹೋಗಿ ಪ್ರಾಣ ಕಳ್ಕಂಡ. ಒಮ್ಮೆಲೆ ವ್ಯಕ್ತಿಯನ್ನ ರೌಂಡ್ ಅಪ್ ಮಾಡಿದ 3 ಸಿಂಹಗಳು. ಅಲ್ಲ, ಒಳಗೆ ಕೂತಿರೋದು ಬೀದಿ ನಾಯಿ ಮರಿ ಅನ್ಕೊಂಡು ಏನೋ ಸಿಂಹದ ಬೋನನ್ನು ಬಾಗಿಲು ತೆರೆದುಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಒಳಗೋಗಿದ್ದಂತೆ. ಸಿಂಹಗಳಿಗೆ ಆಹಾರವಾದ 44 ವರ್ಷದ ಇರಿಸ್ಕ್ಲೇವ್ ಎನ್ನುವಂತಹ ವ್ಯಕ್ತಿ ಡಿಸೆಂಬರ್ 17ರಂದು ಉಜ್ಬೇಕಿಸ್ತಾನ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ, ತಡವಾಗಿ ಬೆಳಕಿಗೆ ಬಂದಿದೆ. ಸೊ ಮೃಗಾಲಯದಲ್ಲಿ ಕೆಲಸ ಮಾಡ್ತಿದ್ದಂತಹ ಇರಿಸ್ಕು ಲೋವ್ ಎನ್ನುವಂತಹ ವ್ಯಕ್ತಿ ಸಿಂಹದ ಬೋನಿಗೆ ಹೋಗಿ ಲವ್ವರ್ನ ಮೆಚ್ಚಿಸೋದಕ್ಕೆ ಸರ್ಕಸ್ ಮಾಡಿದ್ದಾನೆ. ಸರ್ಕಸ್ ಮಾಡ್ತಾ ಪ್ರಾಣ ಕಳ್ಕೊಂಡಿದ್ದಾನೆ. ಮೆಲ್ಲಗೆ ಬೋನಿನ ಲಾಕ್ ತೆಗೆದು ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಕೋತಾನೆ. ಇನ್ನು ಸುತ್ತಮುತ್ತ ಇರತಕ್ಕಂತಹ ಸಿಂಹಗಳು ಬಂದವನೇ ಪಾಪಿ ಹಿಡ್ಕೊಂಡು ತಿನ್ನೋಣ ಅಂಥೇಳಿ ರೌಂಡ್ ಅಪ್ ಮಾಡಿದೆ. ಒಮ್ಮೆಲೆ ವ್ಯಕ್ತಿಯನ್ನು 3 ಸಿಂಹ ರೌಂಡ್ ಅಪ್ ಮಾಡಿ ಆತನ ಪ್ರಾಣವನ್ನು ಕಸಿದಿದೆ. ಆಫ್ರಿಕನ್ ಸಿಂಹಗಳಿಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡಂತಹ ವ್ಯಕ್ತಿ ಇನ್ನು ಸಿಂಹದ ಬೋನಿಗೆ ಹೋಗಿ ಹುಡುಗಿನ ಇಂಪ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಇಂಪ್ರೆಸ್ ಆಗಲ್ಲ, ಸುಡುಗಾಡು ಸೇರಿಕೊಳ್ತೀರಿ. ಕಾರಣ ಮೃಗಾರಿ, ಅದು ಒಂಥರ ವ್ಯಾಘ್ರನ ಕೈಗೆ ಸಿಕ್ಕಿದ್ರೆ ನಿಮ್ಮ ಕತೆ ಏನು? ಹುಡುಗಿನ ಇಂಪ್ರೆಸ್ ಮಾಡಬೇಕು ಅಂಥೇಳಿ ಕಟ್ಟಡದ ತುದಿ ಮೇಲೆ ನಿಂತ್ಕೊಂಡು ಜಂಪ್ ಮಾಡೋದು, ಬೆಸ್ಕಾಂ ಅವ್ರು ಹಾಕಿರುವಂಥ ಕಂಬದ ಮೇಲೆ ಹಿಡಿದು ಕರೆಂಟ್ ವೈರ್ ಮುಟ್ಟೋದು, ಇನ್ನು ಕೋತಿನ ಓಡಿಸ್ತೀನಿ, ಮಂಗಗಳನ್ನು ಓಡಿಸ್ತೀವಿ ಅಂಥೇಳಿ ಮಂಗದ ಉಗುರಿನ ಪರಚುವಿಕೆಯಿಂದ ಗಂಭೀರ ಗಾಯಕ್ಕೊಳಗಾಗೋದು, ಈ ತರಹದ ಇಂಪ್ರೆಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ಈ ತರಹದ ಇಂಪ್ರೆಸ್ಸು ಅಥವಾ ಈ ತರಹದ ಕೃತ್ಯ ಮಾಡಿನೇ ನೀನು ನನ್ನನ್ನು ಲವ್ ಮಾಡಬೇಕು ಅಂತ ಹೇಳಿ ಹುಡುಗಿ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಬಿಟ್ಟು ಹಾಕಿ ಮುಂದಿನ ಕೆಲಸ ನೀವು ನೋಡ್ಕೊಳ್ಳಿ. ಗೆಳತಿ ಇವತ್ತಲ್ಲ ನಾಳೆ ಬೇರೆಯವರು ಸಿಗ್ತಾರೆ, ಆದರೆ ಜೀವ ಹೋದರೆ
ಸಿಗೋದಿಲ್ಲ. ಆಫ್ರಿಕನ್ ಸಿಂಹಗಳಿಗೆ ಸಿಕ್ಕಿ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಈ ವ್ಯಕ್ತಿ. ಸಿಂಹಗಳಿಗೆ ಆಹಾರವಾದ 44 ವರ್ಷದ ಎಫ್ ಇರಿಸ್ಕೋಲೋವ್ ಎನ್ನುವಂತಹ ವ್ಯಕ್ತಿ ಡಿಸೆಂಬರ್ 17ನೇ ತಾರೀಕು ಉಜ್ಬೇಕಿಸ್ತಾನದಲ್ಲಿ ಈ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಆ ಒಂದು ವಿಜುವಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಖತ್ ವೈರಲ್ ಆಗ್ತಾ ಇದೆ. ಮೃಗಾಲಯದಲ್ಲಿ ಕೆಲಸ ಮಾಡ್ತಿದ್ದಂತಹ ಇರಿಸ್ಕೋಲೋವ್ ಎನ್ನುವಂತಹ ವ್ಯಕ್ತಿ ಈಗ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾನೆ ಈ ಘಟನೆಯ ನಂತರ.